ಗುಜರಾತ್ನ ಈ ಸ್ಟೇಡಿಯಂ ಒಂದೇ ದಿನದಲ್ಲಿ 20 ರಿಂದ 30 ಕೋಟಿ ರೂಪಾಯಿವರೆಗೂ ಗಳಿಸುತ್ತೆ. ಇದುವೇ ನರೇಂದ್ರ ಮೋದಿ ಸ್ಟೇಡಿಯಂ. ಇದು ಜಗತ್ತಿನ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ. ಇಲ್ಲಿ 1,30,000 ಜನ ಕಂಫರ್ಟೇಬಲ್ ಆಗಿ ಮ್ಯಾಚ್ ನೋಡಬಹುದು. ಈ ಸ್ಟೇಡಿಯಂ ಅನ್ನ ಮೇಂಟೈನ್ ಮಾಡೋದು ಗುಜರಾತ್ ಟೀಮ್ ಅಸೋಸಿಯೇಷನ್. ಆಗ ಮ್ಯಾಚ್ ಆರ್ಗನೈಸ್ ಮಾಡೋದು ಸ್ಟೇಡಿಯಂನವರಲ್ಲ, ಹೋಮ್ ಟೀಮ್ನವರು. ಇಲ್ಲಿನ ಹೋಮ್ ಟೀಮ್ ಗುಜರಾತ್ ಟೈಟನ್ಸ್. ಟಿಕೆಟಿಂಗ್, ಸ್ಪಾನ್ಸರ್ಶಿಪ್ಸ್, ಹಾಸ್ಪಿಟಾಲಿಟಿ ಎಲ್ಲ ಫ್ರಾಂಚೈಸಿನೇ ಹ್ಯಾಂಡಲ್ ಮಾಡುತ್ತೆ. ಸ್ಟೇಡಿಯಂಗೆ ಸಿಗೋದು ಫಿಕ್ಸ್ಡ್ ವೆನ್ಯೂ ಫೀ. ಆದ್ರೆ ಇನ್ಕಮ್ ಇಲ್ಲಿಗೆ ಮುಗಿಯಲ್ಲ. ಮೊದಲು ಫುಡ್ ಅಂಡ್ ಬೆವರೇಜಸ್. ಮ್ಯಾಚ್ ಸಮಯದಲ್ಲಿ ಸ್ನ್ಯಾಕ್ಸ್, ಕೂಲ್ ಡ್ರಿಂಕ್ಸ್, ಪಾಪ್ಕಾರ್ನ್ ಏನ್ ಸೇಲ್ ಆಗುತ್ತೋ ಅದರಿಂದ ಸ್ಟೇಡಿಯಂಗೆ ರೆವೆನ್ಯೂ ಶೇರ್ ಆಗುತ್ತೆ. ಇದಷ್ಟೇ ಅಲ್ಲ, ಕಾರ್ಪೊರೇಟ್ ಬಾಕ್ಸಸ್, ಮರ್ಚೆಂಡೈಸ್ ಸೇಲ್ಸ್, ಬೆವರೇಜ್ ಪಾರ್ಟ್ನರ್ಶಿಪ್ಸ್, ಟೆಂಪರರಿ ಈವೆಂಟ್ ಸೆಟಪ್ ಗಳಿಂದನೂ ಸ್ಟೇಡಿಯಂಗೆ ಎಕ್ಸ್ಟ್ರಾ ಇನ್ಕಮ್ ಬರುತ್ತೆ. ಇನ್ನೊಂದು ದೊಡ್ಡ ಸೋರ್ಸ್ ಏನಪ್ಪಾ ಅಂದ್ರೆ ಆನ್ ಗ್ರೌಂಡ್ ಬ್ರ್ಯಾಂಡಿಂಗ್. ಗೇಟ್ ಬ್ರ್ಯಾಂಡಿಂಗ್, ಪಿಲ್ಲರ್ ರ್ಯಾಪ್ಸ್, ಪಾರ್ಕಿಂಗ್ ಝೋನ್ಸ್ ಇವೆಲ್ಲ ಟಿವಿಯಲ್ಲಿ ಕಾಣಲ್ಲ, ಆದ್ರೆ ಸ್ಟೇಡಿಯಂಗೆ ಬರೋ ಪ್ರತಿಯೊಬ್ಬ ಫ್ಯಾನ್ಗೆ ಕಾಣುತ್ತೆ. ಬಾಕಿ ದೊಡ್ಡ ಸ್ಪಾನ್ಸರ್ಶಿಪ್ ರೈಟ್ಸ್ ಅಂಡ್ ಟಿವಿಲಿ ಕಾಣುವಂತ ಆಡ್ಸ್ ಹೆಚ್ಚಿನವು ಬಿಸಿಸಿಐ ಮತ್ತು ಫ್ರಾಂಚೈಸಿ ಹತ್ತಿರ ಇರುತ್ತವೆ. ಚಿಕ್ಕ ಸ್ಟೇಡಿಯಂಗಳು ಒಂದು ಮ್ಯಾಚ್ನಿಂದ ಕೆಲವೇ ಕೋಟಿ ಗಳಿಸಿದ್ರೆ, ನರೇಂದ್ರ ಮೋದಿ ಸ್ಟೇಡಿಯಂನಂತಹ ದೊಡ್ಡ ಸ್ಟೇಡಿಯಂಗಳು ಬ್ಲಾಕ್ ಬಸ್ಟರ್ ಮ್ಯಾಚ್ಗಳಲ್ಲಿ ಸಿಕ್ಕಾಪಟ್ಟೆ ಹಣ ಗಳಿಸಬಹುದು.